ಬೀಟ್ರೂಟ್ ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಕೊಡುತ್ತೆ. ಪಿಂಕಿಶ್ ಹಮ್ಮಸ್, ಬೀಟ್ರೂಟ್ ಹಮ್ಮಸ್ ಅಂತ ಹೇಳ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಹಮ್ಮಸ್ ಅನ್ನೋದು ಒಂದು ಡಿಶ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಸೊ ನಾನು ಫಸ್ಟ್ UK ಬಂದಾಗಲೇ ಈ ಹಮ್ಮಸ್ ಅನ್ನೋ ಒಂದು ಡಿಶ್ನ ಟೇಸ್ಟ್ ಮಾಡಿದ್ರು. ಸಕ್ಕತ್ತಾಗಿರುತ್ತೆ. ಚಿಕ್ಪಿಯಿಂದ ಮಾಡ್ತಾರೆ. ಸೊ ನಾನು ಇಂಡಿಯಾದಲ್ಲಿದ್ದಾಗೆಲ್ಲ ಚಿಕ್ಪಿ ಪಲ್ಯ ಎಲ್ಲ ತಿಂತಿದ್ದೆ, ಬಟ್ ಇಂಡಿಯಾದಲ್ಲಿ ಈ ಹಮ್ಮಸ್ನ ಯಾವತ್ತೂ ಟ್ರೈ ಮಾಡಿರಲಿಲ್ಲ ನಾನು. ಸೊ ಯಾವ್ದಾದ್ರು ಮೋಸ್ಟ್ಲಿ ಟರ್ಕಿಶ್ ರೆಸ್ಟೋರೆಂಟ್ ಅಥವಾ ಲೆಬನೀಸ್ ರೆಸ್ಟೋರೆಂಟ್ಗೆ ಹೋಗಿದ್ರೆ ಟ್ರೈ ಮಾಡಿರ್ತಿದೆ ಅನಿಸುತ್ತೆ. ಬಟ್ ಫಸ್ಟ್ ಟೈಮ್ ನಾನು ಇಲ್ಲಿ ಒಂದು ಸತಿ ಫುಡ್ ಸ್ಟ್ರೀಟ್, ಐ ಥಿಂಕ್ ಕ್ಯಾಂಪ್ಡನ್ ಫುಡ್ ಸ್ಟ್ರೀಟಿಗೆ ಹೋದಾಗೇನು ಟ್ರೈ ಮಾಡಿದ್ದು ಫಲಾಫಲ್ ಜೊತೆಗೆ. ಸಖತ್ ಇಷ್ಟ ಆಗಿತ್ತು. ಸೊ ಅವಾಗಲಿಂದ ನಾನು ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಹಮ್ಮಸ್. ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನು ಅದನ್ನ ಕೆಲವರು ಹುಮ್ಮಸ್ ಅಂತಾರೆ, ಕೆಲವರು ಹಮ್ಮಸ್ ಅಂತಾರೆ. ಸಣ್ಣ ಹುಮ್ಮಸ್ ಅಂತಲೇ ಕರೆಯೋಣ. ಸೊ ನಾನಿವಾಗ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಗುರು. ಆ್ಯಕ್ಚುಲಿ ಇದನ್ನು ಇಲ್ಲಿ ಲೋಕಲ್ ಗೆಸ್ಟ್ಗಳಿಗೆ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನೀವು ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಬೇಕಾದರೆ ಸ್ವಲ್ಪ ಮಸಾಲ ಗಿಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸೊ ಬನ್ನಿ ಏನೇನು ಐಟಮ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ಆಲಿವ್ ಆಯಿಲ್ ಗುರು. ಸೊ ಆಲಿವ್ ಆಯಿಲ್ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ನೀವು ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ, ಬಟ್ ಇದು ಅನ್ಫಾರ್ಚುನೇಟ್ಲಿ ಖಾಲಿ ಆಗಿಬಿಟ್ಟಿದೆ. ಸೊ ಆಲಿವ್ ಆಯಿಲ್ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಮೇಯ್ನ್ ಐಟಮ್ ಬಂದುಬಿಟ್ಟು ಚಿಕ್ಪಿ ಬೇಕು. ಸೊ ಚಿಕ್ಪಿನೆಲ್ಲ ನಾನು ನೆನೆಸಿಟ್ಕೊಂಡ್ರೆ ಡೈರೆಕ್ಟಾಗಿ ಸಿಗುತ್ತೆ ನಿಮಗೆ ಟೆಸ್ಕೋದಲ್ಲಿ. ಇದನ್ನು 3 ಟಿನ್ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀನಿ. ಅದಾದ್ಮೇಲೆ ಒಂದು ಸಾಲ್ಟ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬ್ಲ್ಯಾಕ್ ಪೆಪ್ಪರ್ ನಿಮಗೆ ಬೇಕಾದರೆ ಸ್ವಲ್ಪ ಯೂಸ್ ಮಾಡ್ಕೋಬೋದು, ಬಟ್ ಮೇಯ್ನ್ ಸ್ಪೈಸಿಗೆ ನಿಮಗೆ ಈ ಗಾರ್ಲಿಕ್ಕಿಂದ ಬರುತ್ತೆ, ಬೆಳ್ಳುಳ್ಳಿಯಿಂದ. ಅದಾದಮೇಲೆ ಒಂಚೂರು ವೈಟ್ ವೈನ್ ವಿನೆಗರ್ ಇದೆ, ಅದಾದಮೇಲೆ ಮಾಲ್ಟ್ ವಿನೆಗರ್ ಇದೆ. ಸೊ ಎರಡನ್ನೂ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ನಿಮಗೆ ವಿನೆಗರು ಬೇಡ ಅಂತಂದರೆ ನಮ್ಮ ಇಂಡಿಯನ್ ಸ್ಟೈಲ್ ಬೇಕು ಅಂದರೆ ಸ್ವಲ್ಪ ಜಿಂಜರ್ನ ನೀವು ಆಲ್ಟರ್ನೇಟಿವ್ ಆಗಿ ಆ್ಯಡ್ ಮಾಡ್ಕೋಬೋದು. ಸೊ ನಿಮ್ಗೆ ಇನ್ನೂ ಒಳ್ಳೆ ಫ್ಲೇವರ್ ಸಿಗುತ್ತೆ. ನಮ್ಮ ಇಂಡಿಯನ್ಸಿಗೆ ಗೊತ್ತಲ್ವಾ, ಜಿಂಜರ್ ಮತ್ತು ಗಾರ್ಲಿಕ್ ಇಲ್ದಲೆ ನಾವೇನು ಅಷ್ಟು ಕುಕ್ ಮಾಡಲ್ಲ ಮೋಸ್ಟ್ ಆಫ್ ಅಸ್. ಸೊ ಅದಕ್ಕೆ ಅದು ಸಖತ್ತಾಗಿರುತ್ತೆ. ಮತ್ತು ಸ್ವಲ್ಪ ಹೆಲ್ದಿ ಇರಲಿ ಅಂದ್ಬಿಟ್ಟು, ಯಾಕಂದರೆ ಇಲ್ಲಿ ಅವರು ಜಾಸ್ತಿ ಸ್ಪೈಸಿ ಇಷ್ಟಪಡೋದಿಲ್ಲ, ಸ್ವಲ್ಪ ಸ್ವೀಟ್ ಇರಬೇಕು, ಆಮೇಲೆ ಮೀಡಿಯಮ್ ಇರಬೇಕು, ಅವ್ರಿಗೆ ಅಷ್ಟೊಂದು ಖಾರ ಇಷ್ಟಪಡಲ್ಲ. ಅದಕ್ಕೋಸ್ಕರ ಬೀಟ್ರೂಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಬೀಟ್ರೂಟ್ ಇಲ್ಲಿದು ಕಹಿ ಇರಲ್ಲ ಗುರು, ತುಂಬ ಸ್ವೀಟ್ ಇರುತ್ತೆ ಬೀಟ್ರೂಟು, ಸಕ್ಕತ್ತಾಗಿರುತ್ತೆ. ಎಲ್ಲ ಬೀಟ್ರೂಟ್ ಯೂಸ್ ಮಾಡ್ತಿಲ್ಲ, ಜಸ್ಟ್ ಇದರಲ್ಲಿ 1 ಬೀಟ್ರೂಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಕಲರ್ ಸಕ್ಕತ್ತಾಗಿ ಬರುತ್ತೆ ಅಂತ. ಫೈನಲ್ ಪ್ರಾಡಕ್ಟ್ ಅಮೇಝಿಂಗ್ ಆಗಿರುತ್ತೆ. ಬನ್ನಿ ತಡ ಮಾಡ್ದಲೆ ಕುಕ್ ಮಾಡೋಣ. ಫೈನಲಾಗಿ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಹಾಗೆ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ. ನೀವು ಕೂಡ ಪ್ರಿಪೇರ್ ಮಾಡಿ. ಸೊ ಓಕೆ ಬನ್ನಿ ಕುಕ್ ಮಾಡೋಣ. ಇಲ್ಲಿ ನೋಡಿ, ಇವಾಗ ಈ ಚಿಕ್ಪಿನೆಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಏನು ಗೊತ್ತಾ, ನೀವು ಇದು ನೆನೆಸಿಟ್ಕೊಂಡಿರ್ತೀರಲ್ಲ ಆ ಕಡಲೆಕಾಳನ್ನ, ಇದು ಕಂಪ್ಲೀಟ್ ನೀರನ್ನ ತೆಗಿಬೇಕು. ಯಾಕಂದರೆ ಅದು ಹಮ್ಮಸ್ಸು ತುಂಬ ತಿಕ್ಕಾಗಿರುತ್ತೆ. ನೀರು ಸ್ವಲ್ಪ ಜಾಸ್ತಿ ಬಂದುಬಿಟ್ರೆ ಅದು ತಿಕ್ನೆಸ್ ಹೊರಟೋಗ್ಬಿಡುತ್ತೆ. ಸೊ ನಿಮ್ಗೆ ಅಷ್ಟು ಫ್ಲೇವರ್ ಇರೋದಿಲ್ಲ, ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಆದಷ್ಟು ನೀರನ್ನ ಫುಲ್ಲು ಡ್ರೈನ್ ಔಟ್ ಮಾಡ್ಕೊಂಬಿಡಿ. ಒಂಚೂರು ನೀರಿದ್ರೆ ನಡೆಯುತ್ತೆ, ಬಟ್ ಜಾಸ್ತಿ ಇರಬಾರ್ದು. ಅದಕ್ಕೆ ನೀರನ್ನೆಲ್ಲ ನಾನು ತೆಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿಲಿ ಜಾರಲ್ಲಿ ಹಾಕೊಂಬಿಡೋಣ. 2, ಸೊ 3ನೇ ಟಿನ್ ಹಾಕ್ತಾಯಿದ್ದೀನಿ. ಚಿಕ್ಪಿ ಎಲ್ಲ ಹಾಕಿದ್ದಾಯಿತು. ಚೂರು ಸಾಲ್ಟ್ ಹಾಕ್ಕೊಂಬಿಡೋಣ. ಸಾಲ್ಟ್ ಜಾಸ್ತಿ ಹಾಕೋದು ಬೇಡ. ಕುಕ್ಕಿಂಗಲ್ಲಿ ಏನಪ್ಪ ಅಂತಂದರೆ ನೀವು ಯಾವತ್ತು ಜಾಸ್ತಿ ಐಟಮ್ಗಳು ಅಂದರೆ ಕ್ವಾಂಟಿಟಿನ ಫಸ್ಟಿಗೆ ಜಾಸ್ತಿ ಹಾಕ್ಬಿಡ್ಬಾರ್ದು, ಜಾಸ್ತಿ ಪ್ರಪೋರ್ಷನ್. ಯಾಕಂದರೆ ಲಾಸ್ಟಲ್ಲಿ ಯಾವಾಗಲೂ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಅದೇ ಸಾಲ್ಟು ಖಾರ ಏನಾದರೂ ಜಾಸ್ತಿ ಆಗಿಬಿಡ್ತು ಅಂದರೆ ಆವಾಗ ಪಜೀತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಯಾವಾಗಲೂ ಒಂದು ಸ್ವಲ್ಪನೇ ಹಾಕೋಂತ ಹೋಗೋದು ಬೆಸ್ಟು. ಎಸ್ಪೆಷಲಿ ಬ್ಯಾಚುಲರ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಯೂಸ್ ಮಾಡಿ. ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಖಾಲಿ ಆಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಯಿತಾ, ನೆಕ್ಸ್ಟು ಒಂಚೂರು ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ. ಬೀಟ್ರೂಟು ನಾನು ಆವಾಗಲೇ ಹೇಳ್ದಂಗೆ ಬೀಟ್ರೂಟ್ ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಕೊಡುತ್ತೆ. ಇಲ್ಲಿರೋರು ಜಾಸ್ತಿ ಸ್ಪೈಸಿ ಇಷ್ಟಪಡಲ್ಲ ಗುರು, ಅದಕ್ಕೋಸ್ಕರ ಇದನ್ನ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ಇದೊಂದು ಸ್ವಲ್ಪ ಕಲರ್ ಕೊಡುತ್ತೆ ಅಂದ್ಬಿಟ್ಟು. ಹಮ್ಮಸ್ ಯೂಶಲಿ ಒಂಥರ ಸ್ಕಿನ್ ಕಲರ್ ಬರುತ್ತೆ, ಆಯಿತಾ, ಚೆನ್ನಾಗಿರುತ್ತೆ. ಬಟ್ ನಾನೊಂಚೂರು ರೆಡ್ಡಿಶ್ ಕಲರ್ ಬರಲಿ ಅಂದ್ಬಿಟ್ಟು ಬೀಟ್ರೂಟ್ನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಸ್ಮಾಲ್ ಸೈಜು. ಬೀಟ್ರೂಟ್ನ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಮತ್ತು ಈ ವಿನೆಗರ್ ಎರಡನ್ನೂ ಹಾಕ್ಬಿಡೋಣ. ಸೊ ನಾನು ಆಗಲೇ ಹೇಳ್ದಂಗೆ ಇದು ಪ್ರಿಪೇರ್ ಮಾಡ್ತಾ ಇರೋದು ಲೋಕಲ್ ಗೆಸ್ಟ್ಗಳಿಗೆ, ಅದಕ್ಕೋಸ್ಕರ ವಿನೆಗರ್ ಆ್ಯಡ್ ಮಾಡ್ತಿರೋದು. ನಮ್ಮ ಇಂಡಿಯನ್ಸಿಗಾದರೆ ಅದು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ವಿನೆಗರ್ನ ಅವಾಯ್ಡ್ ಮಾಡಿ. ಐ ಥಿಂಕ್ ಫಸ್ಟ್ ಬ್ಲೆಂಡಿಗೆ ಐ ಥಿಂಕ್ ವಿ ಆರ್ ಗುಡ್ ಟು ಗೋ, ವಿ ಆರ್ ರೆಡಿ. ಸೊ ಶುರು ಮಾಡ್ಕೊಳ್ಳೋದೆ.
ಇದನ್ನೆಲ್ಲ ಕುಕ್ ಮಾಡ್ಬೇಕಾದ್ರೆ ಅವಾಗವಾಗ ಸ್ವಲ್ಪ ಟೇಸ್ಟ್ ಮಾಡ್ತಿರ್ಬೇಕು, ಇಲ್ಲಾಂದರೆ ಟೇಸ್ಟ್ ಒಂದೊಂದು ಸತಿ ಕೆಟ್ಟೋಗ್ಬಿಡುತ್ತೆ. ಚೆನ್ನಾಗಿ ಬರ್ತದೆ. ಬಟ್ ಒಂದೇನಪ್ಪ ಅಂದರೆ ನನಗೆ ಈ ವಿನೆಗರ್ ಏನು ಬರುತ್ತಲ್ಲ, ವಿನೆಗರ್ ನನಗೂ ಪರ್ಸ್ನಲಿ ಇಷ್ಟ ಆಗಲ್ಲ. ಬಟ್ ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ವಿನೆಗರ್ ಯೂಸ್ ಮಾಡೋ ಬದಲು ನಮ್ಮ ಇಂಡಿಯನ್ಸು ಅಥವಾ ಎಸ್ಪೆಷಲಿ ನಮ್ಮ ಕನ್ನಡಿಗರಿಗೆ ಇದು ಅಷ್ಟೊಂದು ಲೈಕ್ ಆಗಲ್ಲ ವಿನೆಗರ್ ಯೂಸ್ ಮಾಡಿದ್ರೆ. ಸೊ ವಿನೆಗರ್ನ ಆಲ್ಟರ್ನೇಟಿವ್ ಆಗಿ ನೀವು ಜಿಂಜರ್ ಯೂಸ್ ಮಾಡ್ಬೋದು, ಸಕ್ಕತ್ತಾಗಿ ಬರುತ್ತೆ. ಬೇಕಾದರೆ ಇನ್ನೊಂದು ಸ್ವಲ್ಪ ಸ್ಪೈಸಸ್ ಬೇಕಾದರೆ ಹಾಕ್ಕೊಳ್ಳಿ, ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಆ ಥರದ್ದೆಲ್ಲ ಹಾಕ್ಕೊಳ್ಳಿ, ಇದು ಸೂಪರಾಗಿರುತ್ತೆ ಗುರು. ಇನ್ನೂ ಒಂದು ಸತಿ ವೀಡಿಯೋ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಸದ್ಯಕ್ಕೆ ಇದನ್ನು ಮುಗ್ಸೋಣ ಬನ್ನಿ. ಓಕೆ, ಸೊ ನೋಡಿ ಗುರು, ಫೈನಲಿ ನಮ್ಮ ಹಮ್ಮಸ್ ರೆಡಿ ಆಗಿದೆ. ಸೊ ನೋಡ್ಬೋದು, ಫುಲ್ಲು ಬೀಟ್ರೂಟ್ ಹಾಕಿರೋದ್ರಿಂದ ಕಲರ್ ಬಂದಿದೆ. ಹಮ್ಮಸ್ ಅನ್ನೋದು ಸಕ್ಕತ್ ಟೇಸ್ಟಿ ಆಗಿರುತ್ತೆ. ನಾನು ಹೇಳ್ದಂಗೆ ಜಿಂಜರ್ ಹಾಕ್ಬಿಟ್ಟು ಒಂಚೂರು ಸ್ಪೈಸಸ್ ಹಾಕೆಲ್ಲ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ. ಇದನ್ನ ನೀವು ನಾನ್ ಜೊತೆ ಬೇಕಾದ್ರೂ ತಿನ್ಬೋದು, ಅಥವಾ ಪಕೋಡ ಅಥವಾ ಫಲಾಫೆಲ್ ಅಂತ ಒಂದು ಬರುತ್ತೆ ಅದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು, ಏನ್ರ ಜೊತೆ ಬೇಕಾದ್ರೂ ತಿನ್ಬೋದು. ನಿಮ್ಮ ಹತ್ರ ಈ ಕ್ರ್ಯಾಕರ್ಸ್ ಅಂತ ಈ ಬಿಸ್ಕೆಟ್ ಟೈಪು ಅಥವಾ ಚಿಪ್ಸ್ ಟೈಪ್ ಎಲ್ಲ ಬರೋದಲ್ಲ, ಅದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು, ನ್ಯಾಚೋಸ್ ಜೊತೆಗೂ ತಿನ್ಬೋದು. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ಗಳು, ಸೂಪರಾಗಿರುತ್ತೆ. ಸೊ ಇದನ್ನ ನಾನು ಜಸ್ಟ್ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ. And he's going to buy some cheese and some grapes. Okay. Oh, it's quite a lot, great. Yeah. Yeah. So we didn't expect this much, right? So we have got a lot of that's hummus. quite a lot. And it's not massive. Oh yeah, we can prepare a little lentil dip as well. Yeah, exactly. So that was, I think with the lentil. You didn't expect we'll get this much, isn't it? No, I didn't think it was going to be. I thought it was not going to be. I mean, that's enough for like Yeah. a lot of people. So I think this is done. ನೋಡಿ ಗುರು, ನಮ್ಮ ಹಮ್ಮಸ್ ರೆಡಿ ಆಗಿದೆ. ಪಿಂಕಿಶ್ ಹಮ್ಮಸ್, ಬೀಟ್ರೂಟ್ ಹಮ್ಮಸ್ ಅಂತ ಹೇಳ್ಬೋದು. ಸೊ ಸಕ್ಕತ್ ಟೇಸ್ಟ್ ಇರುತ್ತೆ ಗುರು. ಸೊ ಇದನ್ನ ಎತ್ತಿಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರ್ಯಾರು ಬ್ಯಾಚುಲರ್ಸ್ ಇದ್ದಾರೆ ಅವರು ಯುಕೆನಲ್ಲಿರೋರು ಅಥವಾ ಬೇರೆ ಕಡೆ ಹೋಗೋರು ಕುಕ್ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ಹೊಸ ಕಂಟೆಂಟ್ಗಳು, ಹೊಸ ಜಾಗಗಳಿಗೆ ಹೋಗ್ಬಿಟ್ಟು ಹೊಸ ರೆಸಿಪೀಸ್ಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇರ್ತೀನಿ. ನಾನು ಎಕ್ಸ್ಪ್ಲೋರ್ ಮಾಡೋದನ್ನೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ. ಸಿಗೋಣ ಮುಂದಿನ ನೋಡಿದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಇಂಡಿಯನಿಶ್ ಲೈಸೆನ್ಸ್ ಟು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಾಯ್.